ಹಲೋ ಹಾಯ್ ಎಲ್ರಿಗೂ ನಮಸ್ಕಾರಗಳು. ದ ಮೆಡಿಷನ್ 111 ಟ್ಯಾರೋಟ್ಗೆ ಸ್ವಾಗತ. ನಾನು ನಿಮ್ಮ ಟ್ಯಾರೋ ರೀಡರ್. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಇವತ್ತಿನ ಟಾಪಿಕ್ ಬಂದು ನಿಮ್ಮ ಪ್ರೀತಿಗೆ ಅಡೆತಡೆಗಳು ಯಾವುವು, ಅವು ಹೇಗೆ ದೂರ ಆಗುತ್ತೆ ಅಂತ ನೋಡೋಣ. ಇದು ಒಂದು ಪಿಕ್ಕೆ ಕಾರ್ಡ್ ರೀಡಿಂಗ್ ಕೂಡ ಆಗಿರುತ್ತೆ ಮತ್ತು ಕ್ಯಾಂಡಲ್ ವರ್ಕ್ಸ್ ರೀಡಿಂಗ್ ಕೂಡ ಆಗಿರುತ್ತೆ. ನಿಮಗೆ ಅನ್ವಯ ಆದರೆ ನೀವು ಇದನ್ನು ತೊಗೊಳ್ಬೋದು, ಇಲ್ಲಾಂದರೆ ದಯವಿಟ್ಟು ಅದನ್ನು ಅಲ್ಲೇ ಬಿಟ್ಬಿಡಿ. ಮತ್ತು ಈ ಕಾರ್ಡ್ಸಲ್ಲಿ 3 ಲಾಸ್ಟಿಗೆ ಹೇಳ್ತೀನಿ, ಏನು ಅಡೆತಡೆಗಳು ಯಾಕೆ ಬರ್ತಾ ಇದೆ ಅನ್ನೋದು ಈ ಕಾರ್ಡಲ್ಲಿ ಲಾಸ್ಟಿಗೆ ನಿಮಗೆ ಗೊತ್ತಾಗುತ್ತೆ. ಬಟ್ ಈಗಿನ ರೀಡಿಂಗ್ ಹೇಗಿರುತ್ತೆ ಅಂತ ನೋಡೋಣ. ಮತ್ತು ಇಲ್ಲಿ ನಿಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಕೊಂಡು ನೀವು ಒಂದು ರೀತಿಯಲ್ಲಿ ನಿಮ್ಮ ವ್ಯಕ್ತಿಗಳನ್ನು ನೀವು ನೆನ್ಪು ಮಾಡ್ಕೊಳ್ಬೋದು. ಮತ್ತು ನಿಮ್ಮ ವ್ಯಕ್ತಿಗಳನ್ನ ನೆನ್ಪು ಮಾಡಿಕೊಂಡು ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಒಂದಿಷ್ಟು ನಿಮ್ಮಲ್ಲಿ ಇರುವಂಥ ವ್ಯಕ್ತಿ ಯಾರಿದ್ದಾರೆ ಆ ವ್ಯಕ್ತಿಯನ್ನು ನೆನ್ಪು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ರೀಡಿಂಗ್ನ ಸ್ಟಾರ್ಟ್ ಮಾಡ್ತೀನಿ. ನಿಮ್ಮಲ್ಲಿ ಇಬ್ಬರಲ್ಲಿ ಒಬ್ಬರು ಇರ್ಬೋದು, ಸರಿಯಾಗಿ ಮನಸ್ಸಿನಲ್ಲಿ ಇರೋದನ್ನು ಮಾತುಗಳನ್ನ ನೀವು ಅವ್ರಿಗೆ ಜಾಸ್ತಿ ಶೇರ್ ಮಾಡದೇ ಇರ್ಬೋದು. ಮನಸ್ಸಲ್ಲೇ ಇಟ್ಕೊಂಡು ನೀವು ಕೆಲವೊಂದು ಭಯಗಳಿರ್ಬೋದು, ನಿಮಗೆ ಒಂದಿಷ್ಟು ಈಗೋ ಇರ್ಬೋದು ನಿಮಗೆ. ಮತ್ತು ಕೆಲವ್ರಿಗಿಲ್ಲಿ ಹೊಸ ಪ್ರೀತಿ ಬಂದಿರುವಂಥದ್ದು ಇರ್ಬೋದು, ಕೆಲವೊಂದು ಡೌಟ್ಗಳು ನಿಮಗೆ ಇರ್ಬೋದು. ಆ ಸಂಬಂಧಗಳ ಬಗ್ಗೆ ನಿಧಾನವಾಗಿ ತಿಳ್ಕೊಳ್ಳೋಣ, ಒಂದು ಸ್ಪಷ್ಟತೆ ಸರಿಯಾಗಿ ನಿಮಗೆ ಸಿಗದೇ ಇರ್ಬೋದು. ಇದು ಹೇಗೆ ಏನು ಅನ್ನೋದು ಸ್ಪಷ್ಟತೆ ನಿಮಗಿನ್ನ ಈ ಒಂದು ವ್ಯಕ್ತಿಯಿಂದ ಆಗಿರ್ಬೋದು ನಿಮಗೆ ಸಿಗದೇ ಇರ್ಬೋದು. ಅದಕ್ಕೆ ಒಂದಿಷ್ಟು ಯೋಚನೆಗಳು ಮಾಡ್ತಾ ಇರ್ಬೋದು. ಇಬ್ಬರ ಮಧ್ಯೆ ಒಂದು ಸ್ಪಷ್ಟತೆ ಇಲ್ಲದೇ ಇರೋ ಕಾರಣದಿಂದ ಒಂದಿಷ್ಟು ಸಮಸ್ಯೆಗಳು ಆಗ್ತಾ ಇರ್ಬೋದು. ಮತ್ತು ತಾಳ್ಮೆ ಒಂದು ಸ್ವಲ್ಪ ಅವಶ್ಯಕತೆ ಇದೆ. ಮತ್ತು ತುಂಬ ಆ ಥರದ ನಿರ್ಧಾರಗಳನ್ನ ನೀವು ತಗೊಳ್ತಾ ಇರ್ಬೋದು. ಆ ಥರವಾಗಿ ಏನಾದರೂ ಮಾತಾಡ್ತಾ ಇರ್ಬೋದು. ನೀವು ಒಂದು ರೀತಿ ಇಬ್ರಿಗೂ ಪ್ರಾಮಾಣಿಕವಾಗಿ ಮಾತನಾಡಲು ಇಬ್ಬರೂ ಕೂಡ ಒಂದು ರೀತಿ ಸ್ಟ್ರಾಂಗ್ ಆಗಬೇಕು. ಇಬ್ಬರಿಗೂ ಒಬ್ರನ್ನೊಬ್ರು ಇಲ್ಲಿ ಸ್ಟ್ರಾಂಗಾಗಿ ಇರಬೇಕಾಗತ್ತೆ. ಮತ್ತು ಇಬ್ರಿಗೂ ಸರಿಯಾಗಿ ಪ್ರಾಮಾಣಿಕತೆ ಇರಬೇಕಾಗತ್ತೆ. ಹಂಗಾಗಿ ಒಂದು ಇಲ್ಲ ಒಂದು ಎನರ್ಜಿ ವೈಸ್ ಆಗಿರ್ಬೋದು, ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಕೋರ್ಡಿನೇಷನ್ ತುಂಬಾ ಒಂದು ಸ್ವಲ್ಪ ನಿಧಾನ ಆಗಿರ್ಬೋದು. ಒಬ್ರಿಗೊಬ್ರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ನೀವಿಬ್ಬರೂ ಕೂಡ ಒಂದು ರೀತಿಯಲ್ಲಿ ಕುಟುಂಬದಲ್ಲಿರುವಂಥ ಕುಟುಂಬದ ವಿಚಾರವಾಗಿ ಅಡೆತಡೆಗಳು ಬರ್ತಾ ಇರ್ಬೋದು. ನಿಮ್ಮ ಅಭಿಪ್ರಾಯಗಳು, ಜವಾಬ್ದಾರಿಗಳು, ಆರ್ಥಿಕ ಒತ್ತಡ ಕೆಲವ್ರಿಗೆ ಇಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಅದ್ರ ಕಡೆ ಹೆಚ್ಚು ಗಮನ ಹರಿಸ್ತಾ ಇರ್ಬೋದು. ತುಂಬಾ ಆ್ಯಕ್ಚುಲಿ ಇಲ್ಲಿ ಪ್ರೀತಿ ಇದ್ರೂ ಕೂಡ ಪರಿಸ್ಥಿತಿಗಳು ನಿಮ್ಮನ್ನು ಕಾಯುವಂಥ ಪೇಷನ್ಸಿಂದ ಇರುವಂಥದ್ದು ಮಾಡಿರ್ಬೋದು. ಹಾಗಾಗಿ ನಿಮ್ಮ ಒಂದು ಪರಿಸ್ಥಿತಿಗೆ ನೀವು ಒಂದಿಷ್ಟು ಬದಲಾವಣೆಗಳನ್ನ ಮಾಡಿಕೊಂಡು ನಿಮಗೆ ಒಂದು ರೀತಿಯಲ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡದೇ ಇರೋ ರೀತಿಯಲ್ಲಿ ಕುಟುಂಬಕ್ಕೋಸ್ಕರ ನೀವು ಒಂದು ಸಮಾಧಾನವಾಗಿ ಇರ್ಬೋದು ಅಂತಲೂ ಕೂಡ ಇದೆ. ಮತ್ತು ಕೆಲವರಿಗೆ ಇಲ್ಲಿ ಕುಟುಂಬದ ವಿಚಾರವಾಗಿ ನೀವು ಅವ್ರ ಹತ್ರ ಏನಿದೆ, ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಶೇರ್ ಮಾಡ್ಕೊಳ್ಳಿ. ಮತ್ತು ಇಬ್ರಿಗೂ ಕೂಡ ಒಂದು ರೀತಿಯಲ್ಲಿ ಒಂದು ರೀತಿ ಓಪನ್ ಅಪ್ ಮೈಂಡ್ ತುಂಬಾ ಅವಶ್ಯಕತೆ ಇದೆ. ತುಂಬ ಸ್ಟಕ್ ಎನರ್ಜಿನ ಹೇಳ್ತಿದೆ. ತುಂಬ ಸ್ಟಕ್ ಆಗ್ತಾ ಇರ್ಬೋದು. ಮನಸ್ಸಿಗೆ ಗೊಂದಲಗಳಿರ್ಬೋದು. ಸಮಯ ಮುಂದೆ ನೋಡೋಣ ಅನ್ನೋದಾಗಿರ್ಬೋದು. ಈ ಟೈಮ್ ಸರಿ ಇಲ್ಲ ಅಂತ ಕೆಲವರು ವೆಯ್ಟ್ ಮಾಡ್ತಾ ಇರ್ಬೋದು ನೀವು. ಮತ್ತು ಏನಂತಂದರೆ ತುಂಬ ನೋವು ಇರ್ಬೋದು. ನಿಮಗೆ ಅವ್ರ ಮೇಲೆ ಎಷ್ಟು ನಂಬಿಕೆ ಇಟ್ಕೊಂಡಿದ್ದು, ಬಟ್ ಅವರಿಂದ ನಿಮಗೇನೋ ಒಂದಿಷ್ಟು ಭಯ ಸಮಸ್ಯೆಗಳಾಗಿರ್ಬೋದು. ಅದರಿಂದನೂ ಕೂಡ ನಿಮಗೆ ಒಂದು ರೀತಿ ಭಯ ಕಾಡ್ತಾ ಇರೋದ್ರಿಂದನೂ ಕೂಡ ಅವ್ರಿಗೆ ಒಂದು ರೀತಿ ಏನು ವಿಚಾರಗಳನ್ನ ಶೇರ್ ಮಾಡದೆ ನೀವು ಇರ್ಬೋದು. ಇವರನ್ನು ನಂಬೋದೋ ಬೇಡವೋ ಅನ್ನೋ ವಿಚಾರವಾಗಿ ಇರ್ಬೋದು. ಮತ್ತು ಅವರು ಯಾವಾಗಲೂ ಕೂಡ ನಿಮ್ಗೆ ಏನೇ ಒಂದು ಸಮಸ್ಯೆ ಆಗಿರ್ಬೋದು, ಇಲ್ಲ ಅವ್ರಿಗೆ ಏನೋ ಒಂದು ಸಮಸ್ಯೆ ಆಗಿರ್ಬೋದು, ಆ ಟೈಮಲ್ಲಿ ನೀವು ಅವ್ರಿಗೆ ಒಂದಿಷ್ಟು ಸಾಂತ್ವನಗಳನ್ನ ಹೇಳ್ದೆ ಇರ್ಬೋದು. ಮತ್ತು ನೀವು ಅವ್ರಿಗೆ ಒಂದು ರೀತಿ ಏನೋ ಒಂದು ಹಳೆ ನೆನಪುಗಳು, ಅನುಭವಗಳು ಏನಿರುತ್ತೆ ಅದ್ರ ಕಡೆ ಹೆಚ್ಚು ಫೋಕಸ್ ಮಾಡ್ತಾ ಇರ್ಬೋದು. ಹಳೆಯದನ್ನು ಪದೇ ನೆನಪು ಮಾಡ್ಕೊಳ್ತಾ ಇರ್ಬೋದು. ಪಾಸ್ಟಲ್ಲಿ ಆಗಿರೋದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಮುಂದುವರಿತಾ ಇರ್ಬೋದು. ಒಂದು ರೀತಿಯಲ್ಲಿ ಏನು ಮಾಡಬೇಕು ಅಂತ ನಿಮಗೆ ಒಂದು ಸ್ಟ್ರಾಂಗ್ನೆಸ್ ಆಗಿ ಏನು ಥಿಂಕ್ಗಳು ಬರದೇ ಇರ್ಬೋದು. ಹಾಗಾಗಿ ಇಲ್ಲಿ ಸ್ವಂತ ಬುದ್ಧಿನ ಇಟ್ಕೊಳ್ಳಿ. ಹಳೆಯದನ್ನು ಸದ್ಯಕ್ಕೆ ನೆನ್ಪು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ.
ಸ್ವಲ್ಪ ನಿಧಾನವಾಗಿ ಒಂದು ವಿಶ್ವಾಸವನ್ನು ಕಟ್ಕೊಂಡ್ರೆ ಖಂಡಿತವಾಗ್ಲೂ ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೀವು ಮುಂದುವರಿಬೋದು. ಬಟ್ ತುಂಬ ನಂಬಿಕೆ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ನಂಬಿಕೆನೇ ಸದ್ಯಕ್ಕೆ ನಿಮ್ಮಿಬ್ಬರ ಮೇಲೆ ಒಬ್ರಿಗೊಬ್ರು ಒಂದು ರೀತಿಯಲ್ಲಿ ತುಂಬ ಪ್ರೌಡ್ ಫೀಲ್ ಇರುತ್ತೆ. ಬಟ್ ಇನ್ನೊಂದು ಸಲ ನಿಮಗೆ ಒಂದು ರೀತಿಯಲ್ಲಿ ಹಳೆ ನೆನಪುಗಳು ಮಾಡಿಕೊಂಡು ಅವ್ರ ಮೇಲೆ ಮಾತಾಡೋದಾಗಿರ್ಬೋದು, ಫ್ಯಾಮಿಲಿ ಜವಾಬ್ದಾರಿಗಳ ಬಗ್ಗೆ ಯೋಚನೆ ಮಾಡಿಕೊಂಡು ಒಂದಿಷ್ಟು ಅವಾಯ್ಡ್ ಮಾಡ್ತಾ ಇರ್ಬೋದು. ಮತ್ತು ಬಟ್ ಇಲ್ಲಿ ಪ್ರೀತಿ ಇದ್ರೂ ಅದನ್ನು ತೋರಿಸ್ದೇ ಕೆಲವರು ಅನುಮಾನಗಳನ್ನ ಪಡ್ತಾ ಇರ್ಬೋದು, ನಂಬಿಕೆ ಇಲ್ಲದೆ ಇರ್ಬೋದು. ಸ್ವಂತ ಬುದ್ಧಿನ ಓಡಿಸಿ ದಯವಿಟ್ಟು ಅಂತ ಹೇಳ್ಬೋದು. ಯಾಕೆ ಅಂತ ಅಂದರೆ ಮನಸ್ಸಲ್ಲಿ ಬರ್ತಾ ಇರುವಂಥ ಆಲೋಚನೆಗಳ ಕಡೆ ಹೆಚ್ಚು ಗಮನನ ಕೊಡ್ತಾ ಇದ್ದರೆ ತುಂಬ ಸ್ಟ್ರಾಂಗಾಗಿ ನೀವು ನಂಬಬೇಕಾಗಿರುತ್ತೆ. ಮತ್ತು ಇದು ತುಂಬಾ ನಿಮ್ಮಿಬ್ಬರ ಮಧ್ಯೆ ಒಂದಿಷ್ಟು ಗೌರವನೂ ತುಂಬ ಇಂಪಾರ್ಟೆಂಟ್ ಇದೆ ಅಂತ ಇದೆ. ನೀವು ಅವ್ರಿಗೆ ಕೊಡುವಂಥ ಗೌರವನೂ ಕೂಡ ತುಂಬ ಇಂಪಾರ್ಟೆಂಟ್, ಒಂದು ಸ್ಪಷ್ಟತೆನೇ ಹೇಳುತ್ತೆ. ಹಾಗಾಗಿ ನೀವು ಎಷ್ಟು ಅವರಿಗೆ ರೆಸ್ಪೆಕ್ಟ್ ಕೊಡ್ತೀರಾ ಅಷ್ಟು ಒಂದು ರೀತಿಯಲ್ಲಿ ಓಪನ್ ಅಪ್ ಆಗಿ ನೀವಿಬ್ಬರು ಇರ್ಬೋದು ಅಂತಲೂ ಕೂಡ ಬಂದಿರುವಂಥದ್ದು. ಮತ್ತು ನಿಮ್ಮಿಬ್ಬರಿಗೆ ಇಲ್ಲಿ ಎಲ್ಲೋ ಟ್ರಾವೆಲಿಂಗ್ ಹೋಗೋ ಟೈಮಲ್ಲಿ ಏನೋ ಸಮಸ್ಯೆಗಳಾಗಿರ್ಬೋದು, ಕೆಲವರಿಗೆ ಎಲ್ಲೋ ಪ್ರಯಾಣದ ವಿಚಾರವಾಗಿ ಹೋಗ್ತಾ ಇದ್ದಂಥ ಸಮಯದಲ್ಲಿ ತೊಂದರೆಗಳಾಗ್ತಾ ಇರ್ಬೋದು. ಮತ್ತು ಕೆಲವರಿಗೆ ಇಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಏನು ಮೂವ್ ಆನ್ ಆಗೋದ್ರ ಬಗ್ಗೆ ಜಾಸ್ತಿ ಮಾತಾಡ್ತಾ ಇರ್ಬೋದು. ನೀವು ಪದೇ ಪದೇ ಇದು ಸರಿ ಹೋಗಲ್ಲ ಅನ್ನೋ ರೀತಿ ಮಾತುಕತೆಗಳು ನಿಮ್ಮಿಬ್ಬರ ಮಧ್ಯೆ ನಡೀತಾ ಇರುತ್ತೆ. ಮತ್ತೆ ಕನೆಕ್ಟ್ ಆಗ್ತಾ ಇರ್ತೀರ. ಈ ಥರ ಮಾತುಗಳಿಂದ ಅವ್ರಿಗೆ ಏನೋ ಒಂದು ಸ್ವಲ್ಪ ನೋವು ಆಗೋದಾಗಿರ್ಬೋದು, ಹರ್ಟ್ ಆಗೋದಾಗಿರ್ಬೋದು ಆಗ್ತಾ ಇರ್ಬೋದು. ಈ ಒಂದು ವಿಚಾರಗಳಲ್ಲಿ ನಿಮಗೆ ಹೇಳಬೇಕು ಅಂತಂದರೆ ಒಂದು ಸ್ವಲ್ಪ ಸದ್ಯಕ್ಕೆ ತಾಳ್ಮೆ ಮತ್ತು ಒಂದು ಸ್ವಲ್ಪ ನಿಮ್ಮಲ್ಲಿರುವಂಥ ಒಂಚೂರು ಈಗೋ ಇಲ್ಲ ಅವರಲ್ಲಿರುವಂಥ ಈಗೋಯಿಂದ ಕೂಡ ನಿಮ್ಮಿಬ್ಬರ ಮಧ್ಯೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ಅಂತ ಬಂದಿರುವಂಥದ್ದು. ಒಂದು ಸ್ಟಕ್ ಎನರ್ಜಿಯಿಂದ ದಯವಿಟ್ಟು ಒಳಗಡೆ ಬನ್ನಿ, ಹೊರಗಡೆ ಬನ್ನಿ. ಏನು ಮಾಡ್ತಾ ಇದ್ದೀರಿ, ನೀವು ಮಾಡ್ತಾ ಇರುವಂಥದ್ದು, ನೀವಿರುವಂಥ ಜಾಗ ಆಗಿರ್ಬೋದು, ನೀವಿರುವಂಥ ಒಂದು ಸ್ಥಿತಿಯಲ್ಲಾಗಿರ್ಬೋದು, ನೀವು ಮಾಡ್ತಾ ಇರೋದು ಸರಿನಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಮುಂದಿನ ಡಿಸೈಡನ್ನ ನೀವು ಮಾಡಬೇಕಾಗತ್ತೆ. ಥ್ಯಾಂಕ್ ಯು. ಮತ್ತು ಈ 3 ಕಾರ್ಡನ್ನು ಇಡ್ತಿದ್ದೀನಿ. ನಿಮ್ಗೆ ಇದರಲ್ಲಿ ಯಾವುದು ರೆಸೊನೇಟ್ ಆಗುತ್ತೆ ಅದನ್ನು ನೀವು ತಗೊಳ್ಬಹುದು. ನಿಮಗೆ ಅಡೆತಡೆಗಳು ದೂರ ಆಗುತ್ತಾ? ನಿಮ್ಮ ಪ್ರೀತಿ ವಿಚಾರವಾಗಿ ಅಡೆತಡೆಗಳು ಏನಿತ್ತು ಅದು ದೂರ ಆಗುತ್ತಾ ಅಂತ ನೋಡೋಣ. ನಿಮಗೆ ಕಾಣಿಸ್ತಾ ಇರ್ಬೋದು. 1 ಇದಾಗಿರುತ್ತೆ, ನಂಬರ್ 2 ಇದಾಗಿರುತ್ತೆ. ಒಂದು ಸೈಡಿಗೆ ಇಡೋಣ. ನಂಬರ್ 1, ನಂಬರ್ 2, ನಂಬರ್ 3 ಇದಾಗಿರುತ್ತೆ. ನಿಮ್ಮ ಪ್ರೀತಿಯಲ್ಲಿ ಅವು ದೂರ ಆಗುತ್ತಾ? ನಿಮ್ಮ ಅಡೆತಡೆಗಳು ದೂರ ಆಗುತ್ತಾ? ನಿಮ್ಮ ಪ್ರೀತಿಯಲ್ಲಿ ಏನು ಅಡೆತಡೆಗಳಿತ್ತು ಅದು ದೂರ ಆಗುತ್ತಾ ಅಂತ ನೋಡೋಣ. ಇದು 3 ಕಾರ್ಡ್ಗಳನ್ನು ಇಟ್ಟಿದ್ದೀನಿ. ನಿಮ್ಗೆ ಇದರಲ್ಲಿ ಯಾವ್ದು ರೆಸನೆಂಟ್ ಆಗ್ತಾ ಇದೆ ತೊಗೊಳ್ಳಿ. ಮನಸ್ಸನ್ನು ಶಾಂತವಾಗಿಗೊಳಿಸ್ಕೊಂಡು ಈ ಕ್ರಿಸ್ಟಲ್ ಆಗಿರ್ಬೋದು, ಕಾರ್ಡ್ ಆಗಿರ್ಬೋದು ಚೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನಂಬರ್ 1 ಯಾರು ಚೂಸ್ ಮಾಡ್ಕೊಂಡಿದ್ರಿ ಖಂಡಿತವಾಗ್ಲೂ ದೂರ ಆಗುತ್ತೆ. ಒಂದು ಡಿಪ್ರೆಷನ್ ಒಂದು ರೀತಿಯಲ್ಲಿ ಮೂಡಲ್ಲಿ ಇರ್ಬೋದು, ಒಂದು ಡರ್ಟಿ ಮೈಂಡಲ್ಲಿ ಇರ್ಬೋದು. ಒಂದೊಂದ್ಸಲ ಅವ್ರಿಗೆ ಅನಿಸ್ತಿರುತ್ತೆ ನಾನು ಸರಿ ಇಲ್ವೇನೋ ಅಂತ ಅವ್ರಿಗೆ ಅನಿಸುತ್ತೆ. ಒಂದು ಬ್ಯಾಲೆನ್ಸಿಂಗ್ ಆಗಿರ್ಬೋದು. ಬಟ್ ಅವರು ಒಂದು ದೊಡ್ಡ ಮಟ್ಟಿಗೆ ನಿರ್ಧಾರನ ಖಂಡಿತವಾಗ್ಲೂ ತೊಗೊಳ್ತಾರೆ. ನಿಮ್ಮಿಂದ ದೂರ ಆಗಬೇಕಾ ಹತ್ತಿರ ಆಗಬೇಕಾ ಅನ್ನೋದನ್ನ ಡಿಸೈಡ್ ಮಾಡಿಕೊಂಡು ಮುಂದುವರಿತಾರೆ ಅಂತ ಬಂದಿರುವಂಥದ್ದು. ನಿಮ್ಮ ಲೈಫಲ್ಲಿ ತುಂಬಾ ಮೆನಿ ರೀಸನ್ಸ್ ಇರ್ಬೋದು. ನೀವು ಅವರಿಂದ ಒಂದು ರೀತಿ ಹತ್ತಿರ ಆಗೋದಕ್ಕೆ ದೂರ ಆಗೋದಕ್ಕೆ ಖಂಡಿತವಾಗ್ಲೂ ಬ್ಯಾಲೆನ್ಸ್ ಮಾಡ್ತಿದ್ದಾರೆ. ಬಟ್ ಖಂಡಿತವಾಗ್ಲೂ ಬರ್ತಾರೆ ಅಂತ ಕೂಡ, ಅಂದರೆ ಅಡೆತಡೆಗಳು ಒಂದಿಷ್ಟು ಟೈಮನ್ನು ತಗೊಂಡು ಮುಂದುವರಿಬೋದು ಅಂತ ಬಂದಿರುವಂಥದ್ದು. ನಂಬರ್ 2 ಯಾರು ಚೂಸ್ ಮಾಡ್ಕೊಂಡಿದ್ರಿ ಒಂದು ರೀತಿಯಲ್ಲಿ ಇದು ತುಂಬಾ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿದ್ದಾರೆ. ತುಂಬಾ ಮಿಸ್ ಮಾಡಿಕೊಂಡು ನಿಮ್ಮನ್ನು ಬಿಟ್ಟಿರೋಕ್ಕಾಗ್ದೇ ಖಂಡಿತವಾಗ್ಲೂ ಏನೇ ಒಂದು ಸಮಸ್ಯೆಗಳಿದ್ರೂ ಕೂಡ ಈ ಯಾರು ನಂಬರ್ 2 ಚೂಸ್ ಮಾಡ್ಕೊಂಡಿದ್ರಿ ಖಂಡಿತವಾಗ್ಲೂ ಅವರು ಮತ್ತೆ ನಿಮ್ಮ ಜೊತೆ ಕನೆಕ್ಷನ್ನ ಬೆಳೆಸ್ತಾರೆ. ಏನೇ ಸಮಸ್ಯೆಗಳು ಬಂದರೂ ಕೆನೆ ಸ್ಟಾಪ್, ಏನೇ ಒಂದು ನಿಮ್ಮ ಸ್ಟಾಪ್ ಮೈಂಡೆಡ್ ಇದ್ರೂ ಕೂಡ ಮತ್ತೆ ಇದು ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಎಷ್ಟೇ ಅಡೆತಡೆಗಳು ಬಂದ್ರೂ ಕೂಡ ಇದು ಕಂಟಿನ್ಯೂ ಆಗ್ತಿರುತ್ತೆ ಅಂತ ಬಂದಿರುವಂಥದ್ದು. ತುಂಬ ಡಿಪೆಂಡೆನ್ಸ್ ಕೂಡ ಇದೆ.
ಮತ್ತು ಸಿಚುವೇಶನ್ಗೆ ತಕ್ಕಂಗೆ ಇದು ಒಂದು ರೀತಿಯಲ್ಲಿ ಬದಲಾವಣೆಗಳು ಆಗ್ತಿರುತ್ತೆ ಸಮಯಕ್ಕೆ ಸಂದರ್ಭಕ್ಕೆ ಅಂತ ಬಂದಿರುವಂಥದ್ದು. ನಂಬರ್ 3 ಯಾರು ಚೂಸ್ ಮಾಡ್ಕೊಂಡಿದ್ರಿ, ನಿಮ್ಮ ಡೌಟ್ಸ್ ಏನಿದೆ ದಯವಿಟ್ಟು ಅದನ್ನು ಕ್ಲಿಯರ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಕೂಡ ಅದೆಲ್ಲವೂ ಸರಿ ಹೋಗುತ್ತೆ. ತುಂಬ ಡೌಟ್ ಪಡ್ತಾ ಇದ್ದಾರೆ, ಆ ಡೌಟಿಂದ ಅವ್ರಿಗೆ ತುಂಬಾ ನೋವಾಗ್ತಾ ಇರುವಂಥದ್ದು. ನೀವು ಅವ್ರ ಮೇಲೆ ಎಷ್ಟು ನಂಬಿಕೆನ ಇಟ್ಕೊಂಡಿರ್ತೀರ ಅಲ್ಲಿವರೆಗೂ ಕೂಡ ನಿಮ್ಮ ರಿಲೇಷನ್ಶಿಪ್ಗೆ ಯಾವುದೇ ರೀತಿ ತೊಂದರೆಗಳು ಬರೋದಿಲ್ಲ. ನಿಮ್ಮ ಡೌಟ್ ಆಗಿರ್ಬೋದು, ಆ ಡೌಟನ್ನು ತೆಗೆದಾಕಿ ಅಂತ ಕೂಡ ಬಂದಿರುವಂಥದ್ದು. ಥ್ಯಾಂಕ್ ಯು ಸೋ ಮಚ್. ಈ ರೀಡಿಂಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಿಮಗೆ ಇಷ್ಟ ಆಗಿದ್ದಲ್ಲಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಕೊನೆಯದಾಗಿ ನಿಮಗೆ ಇದರಲ್ಲಿ ಯಾವ ಫೈಲನ್ನು ತೊಗೊಂಡಿದ್ರಿ, ಯಾವ ಕಾರ್ಡನ್ನು ತೊಗೊಂಡಿದ್ರಿ, ದಯವಿಟ್ಟು ಪ್ರೀತಿ ಅನ್ನೋದು ಒಂದು ಬಲವಾದ ಅಡಿಪಾಯ ಆಗಿರುತ್ತೆ. ಗೌರವ ಮತ್ತು ಪ್ರಾಮಾಣಿಕತೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ತೀರ ಅಂತ ಅಂದ್ಕೊಂಡಿದ್ದೀನಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಈ ರೀಡಿಂಗ್ ದಯವಿಟ್ಟು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ.